ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕಳೆದ 3 ದಿವಸಗಳಿಂದಾಗಿ ಆಟೋ ಗ್ಯಾಸ್ಗಾಗಿ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಗಾಯತ್ರಿ ನಗರದಿಂದ ನವರಂಗ್ ವರೆಗೂ ಕೂಡ ಈ ಒಂದು ಆಟೋ ಗ್ಯಾಸ್ಗಾಗಿ ಜನ ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಅದರಲ್ಲೂ ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೆ ಆಟೋ ಚಾಲಕರು ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ಏನು ಕಳೆದ ಬುಧವಾರ ಈ ಒಂದು ಜಾಗದಲ್ಲಿ ಗಲಾಟೆಯನ್ನ ಕೂಡ ನಡೆಸಿದ್ರು. ಅದಾದ ಬಳಿಕ ಪೊಲೀಸ್ ಭದ್ರತೆಯಲ್ಲಿ ಈ ಒಂದು ಜಾಗದಲ್ಲಿ ಗ್ಯಾಸ್ ವಿತರಣೆ ಮಾಡಲಿಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಲಾಗಿತ್ತು. ಆದ್ರೆ ಇವತ್ತು ಸುಮಾರು 5 ಕಿಲೋಮೀಟರ್ ನಷ್ಟು ದೂರಕ್ಕೂ ಕೂಡ ಈ ಒಂದು ಗ್ಯಾಸ್ನ ಸಮಸ್ಯೆ ಆಟೋ ಚಾಲಕರನ್ನ ಕಾಡ್ತಾ ಇರುವಂತದ್ದು. ನವರಂಗ್ ಸಿಗ್ನಲ್ ನಿಂದ ಗಾಯತ್ರಿ ನಗರದವರೆಗೂ ಕೂಡ ಈ ಒಂದು ಕ್ಯೂ ಕಾಯ್ತಾ ಇರುವಂತದ್ದು. ಸುಮಾರು ರಾತ್ರಿಯಿಂದ ಕೂಡ ಇಲ್ಲಿನ ಆಟೋ ಚಾಲಕರೇನಿದ್ದಾರೆ ಇದೇ ಜಾಗದಲ್ಲಿ ಇದ್ದು ಆಟೋ ಗ್ಯಾಸ್ಗಾಗಿ ಕಾಯ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಆಟೋ ಚಾಲಕರು ಏನಿದ್ದಾರೆ ಗ್ಯಾಸ್ಗಾಗಿ ಕಾಯ್ತಾನೆ ಇದ್ದಾರೆ. ಆದ್ರೆ ಗ್ಯಾಸ್ ನಿಧಾನಗತಿಯಲ್ಲಿ ಕೊಡುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಒಂದು ಆಟೋಗೆ 400 ರೂಪಾಯಿಗೆ ಮಾತ್ರ ಹಾಕಿಸ್ಕೊಳ್ಳಿಕ್ಕೆ ಅವಕಾಶವನ್ನ ಬಂಕ್ ನಲ್ಲಿ ಕಲ್ಪಿಸಿಕೊಡ್ಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಆಟೋಗಳು ಇವತ್ತು ನವರಂಗ್ ಬಂಕ್ ಮುಂಭಾಗದಲ್ಲಿ ಕ್ಯೂ ನಿಂತಿರುವಂತದ್ದು. ಸರತಿ ಸಾಲಿನಲ್ಲಿ ಬಂದು ಆಟೋ ಗ್ಯಾಸ್ ಅನ್ನ ಹಾಕಿಸಿಕೊಳ್ಳುವಂತಹ ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು. ಒಂದು ಕಡೆಯಲ್ಲಿ ಬೇರೆ ಬೇರೆ ಬಂಕ್ಗಳಲ್ಲಿ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇರುವಂತಹ ಬಂಕ್ಗಳಲ್ಲಿ ಗ್ಯಾಸ್ ಇಲ್ಲದೆ ಇರುವಂತಹ ಕಾರಣಕ್ಕೆ ಪರದಾಟವನ್ನ ನಡೆಸುವಂತಹ ಕೆಲಸ ಆಗಿದೆ. ಮತ್ತೊಂದು ಕಡೆಯಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ರೆ ಆಟೋ ಸಿಗದೆ ಒಂದಿಷ್ಟು ಆಟೋಗಳು ವಾಪಸ್ ಆಗುವಂತಹ ಸ್ಥಿತಿ ಕೂಡ ಸದ್ಯ ನಿರ್ಮಾಣ ಆಗಿರುವಂತದ್ದು. ಆಟೋಗಳ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಳ ಆಗ್ತಾನೆ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಆಟೋಗಳು ಕೂಡ ಒಂದು ಆಟೋ ಖಾಲಿ ಆಗ್ತಾ ಇದ್ದಂತೆ 2 ಆಟೋಗಳು ಬಂದು ಕ್ಯೂ ನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸುತ್ತಮುತ್ತಲಿನಲ್ಲಿರುವಂತಹ ಸುಮಾರು 20ಕ್ಕೂ ಹೆಚ್ಚು ಬಂಕ್ಗಳೇನಿದೆ ಆ ಎಲ್ಲಾ ಬಂಕ್ಗಳು ಕ್ಲೋಸ್ ಆದ ಹಿನ್ನೆಲೆಯಲ್ಲಿ ಆಟೋ ಗ್ಯಾಸ್ ಸಿಗದೆ ಜನ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇನ್ನು ಮುಖ್ಯ ರಸ್ತೆ ಮುನ್ನೆ ಈ ಒಂದು ಜಾಗದ ಬಂಕ್ನ ಮುಖ್ಯ ರಸ್ತೆಯಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ರು. ಆದ್ರೆ ಇದೀಗ ಮುಖ್ಯ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಏನು ಬೇರೆ ಇತರ ರಸ್ತೆಗಳೇನಿದೆ, ಕ್ರಾಸ್ ರೋಡ್ಗಳೇನಿದೆ, ಆ ಒಂದು ಕ್ರಾಸ್ ರೋಡ್ಗಳಲ್ಲಿ ಆಟೋಗಳಿಗೆ ಸರತಿ ನಿಲ್ಲಿಕ್ಕೆ ಪೊಲೀಸರು ಅನುವು ಮಾಡಿ ಕೊಟ್ಟಿರುವಂತದ್ದು. ಸುಮಾರು 500ಕ್ಕೂ ಹೆಚ್ಚು ಆಟೋಗಳು ಈ ಒಂದು ಜಾಗದಲ್ಲಿ ಕ್ಯೂ ನಿಂತಿದೆ. ಒಂದು ಕಡೆಯಲ್ಲಿ ಆಟೋಗಳು ಗ್ಯಾಸ್ ತುಂಬಿಸಿಕೊಂಡು ಹೋಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಆಟೋಗಳು ಗ್ಯಾಸ್ ತುಂಬಿಸಿಕೊಂಡು ಬಂದು ಕ್ಯೂ ನಿಲ್ತಾ ಇದೆ. ಎಲ್ಲಾ ರಸ್ತೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಆಟೋಗಳು ರಾರಾಜಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಸುಮಾರು 3-4 ಗಂಟೆಗಳಿಂದ ಗ್ಯಾಸ್ಗಾಗಿ ಕಾಯ್ತಾ ಇದ್ರೆ, ಒಂದು ಕಡೆಯಲ್ಲಿ 400 ರೂಪಾಯಿ ಗ್ಯಾಸ್ ಅನ್ನು ಹಾಕಿಸ್ಕೊಂಡು ಒಂದಿಷ್ಟು ಆಟೋ ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. 400 ರೂಪಾಯಿ ಗ್ಯಾಸ್ ಹಾಕಿದ್ರೆ ಇಡೀ ದಿನ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲದೆ ಹೋದ್ರೆ ದುಡಿಲಿಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ ಎದುರಾಗಿರುವಂತದ್ದು. ಹೋದಷ್ಟು ಕ್ಯೂ ಉದ್ದ ಆಗ್ತಾನೆ ಇದೆ, ದೂರ ಹೋಗ್ತಾನೆ ಇದೆ. ಪ್ರತಿಯೊಂದು ಆಟೋಗಳು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಕ್ಯೂನಿಂದ ನಿಂತ್ರೆ ಸುಮಾರು 2 ಗಂಟೆಗಳ ಕಾಲ ಬಂಕ್ ವರೆಗೆ ಬರೋದಕ್ಕೆ 2 ಗಂಟೆಗಳ ಕಾಲಾವಕಾಶಗಳು ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲದೆ ಹೋದ್ರೆ ಆಟೋಗಳಿಗೆ ಯಾವುದೇ ರೀತಿಯಾಗಿ ಗ್ಯಾಸ್ಗಳು ಸಿಗದೆ ಹೋಗೋದಿಲ್ಲ. ಇನ್ನು ಬಂಕ್ ಮಾಲೀಕರು ಹೇಳುವಂತಹ ಪ್ರಕಾರ ಆಟೋಗಳು ಎಷ್ಟು ನಿಂತರೂ ಕೂಡ ತಮಗೆ ಬರುವಂತದ್ದು ಸಾಮಾನ್ಯವಾಗಿ ಎಷ್ಟು ಗ್ಯಾಸ್ಗಳು ಪ್ರತಿದಿನ ಬರ್ತಾ ಇತ್ತು ಅಷ್ಟೇ ಪ್ರತಿದಿನ ಗ್ಯಾಸ್ಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ಆಟೋಗಳ ಸಂಖ್ಯೆ ಹೆಚ್ಚಳವಾದಂತೆ ಆಟೋ ಗ್ಯಾಸ್ ಸಿಗದೆ ಇರುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗುತ್ತೆ. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕಳೆದ 3 ದಿವಸಗಳಿಂದಾಗಿ ಆಟೋ ಗ್ಯಾಸ್ಗಾಗಿ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಗಾಯತ್ರಿ ನಗರದಿಂದ ನವರಂಗ್ ವರೆಗೂ ಕೂಡ ಈ ಒಂದು ಆಟೋ ಗ್ಯಾಸ್ಗಾಗಿ ಜನ ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಅದರಲ್ಲೂ ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೆ ಆಟೋ ಚಾಲಕರು ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ಏನು ಕಳೆದ ಬುಧವಾರ ಈ ಒಂದು ಜಾಗದಲ್ಲಿ ಗಲಾಟೆಯನ್ನ ಕೂಡ ನಡೆಸಿದ್ರು. ಅದಾದ ಬಳಿಕ ಪೊಲೀಸ್ ಭದ್ರತೆಯಲ್ಲಿ ಈ ಒಂದು ಜಾಗದಲ್ಲಿ ಗ್ಯಾಸ್ ವಿತರಣೆ ಮಾಡಲಿಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಲಾಗಿತ್ತು. ಆದ್ರೆ ಇವತ್ತು ಸುಮಾರು 5 ಕಿಲೋಮೀಟರ್ ನಷ್ಟು ದೂರಕ್ಕೂ ಕೂಡ ಈ ಒಂದು ಗ್ಯಾಸ್ನ ಸಮಸ್ಯೆ ಆಟೋ ಚಾಲಕರನ್ನ ಕಾಡ್ತಾ ಇರುವಂತದ್ದು. ನವರಂಗ್ ಸಿಗ್ನಲ್ ನಿಂದ ಗಾಯತ್ರಿ ನಗರದವರೆಗೂ ಕೂಡ ಈ ಒಂದು ಕ್ಯೂ ಕಾಯ್ತಾ ಇರುವಂತದ್ದು. ಸುಮಾರು ರಾತ್ರಿಯಿಂದ ಕೂಡ ಇಲ್ಲಿನ ಆಟೋ ಚಾಲಕರೇನಿದ್ದಾರೆ ಇದೇ ಜಾಗದಲ್ಲಿ ಇದ್ದು ಆಟೋ ಗ್ಯಾಸ್ಗಾಗಿ ಕಾಯ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಆಟೋ ಚಾಲಕರು ಏನಿದ್ದಾರೆ ಗ್ಯಾಸ್ಗಾಗಿ ಕಾಯ್ತಾನೆ ಇದ್ದಾರೆ. ಆದ್ರೆ ಗ್ಯಾಸ್ ನಿಧಾನಗತಿಯಲ್ಲಿ ಕೊಡುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಒಂದು ಆಟೋಗೆ 400 ರೂಪಾಯಿಗೆ ಮಾತ್ರ ಹಾಕಿಸ್ಕೊಳ್ಳಿಕ್ಕೆ ಅವಕಾಶವನ್ನ ಬಂಕ್ ನಲ್ಲಿ ಕಲ್ಪಿಸಿಕೊಡ್ಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಆಟೋಗಳು ಇವತ್ತು ನವರಂಗ್ ಬಂಕ್ ಮುಂಭಾಗದಲ್ಲಿ ಕ್ಯೂ ನಿಂತಿರುವಂತದ್ದು. ಸರತಿ ಸಾಲಿನಲ್ಲಿ ಬಂದು ಆಟೋ ಗ್ಯಾಸ್ ಅನ್ನ ಹಾಕಿಸಿಕೊಳ್ಳುವಂತಹ ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು. ಒಂದು ಕಡೆಯಲ್ಲಿ ಬೇರೆ ಬೇರೆ ಬಂಕ್ಗಳಲ್ಲಿ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇರುವಂತಹ ಬಂಕ್ಗಳಲ್ಲಿ ಗ್ಯಾಸ್ ಇಲ್ಲದೆ ಇರುವಂತಹ ಕಾರಣಕ್ಕೆ ಪರದಾಟವನ್ನ ನಡೆಸುವಂತಹ ಕೆಲಸ ಆಗಿದೆ. ಮತ್ತೊಂದು ಕಡೆಯಲ್ಲಿ ಆಟೋ ಚಾಲಕರು
ಗ್ಯಾಸ್ಗಾಗಿ ಕ್ಯೂ ನಿಂತಿದ್ರೆ ಆಟೋ ಸಿಗದೆ ಒಂದಿಷ್ಟು ಆಟೋಗಳು ವಾಪಸ್ ಆಗುವಂತಹ ಸ್ಥಿತಿ ಕೂಡ ಸದ್ಯ ನಿರ್ಮಾಣ ಆಗಿರುವಂತದ್ದು. ಆಟೋಗಳ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಳ ಆಗ್ತಾನೆ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಆಟೋಗಳು ಕೂಡ ಒಂದು ಆಟೋ ಖಾಲಿ ಆಗ್ತಾ ಇದ್ದಂತೆ ಎರಡು ಆಟೋಗಳು ಬಂದು ಕ್ಯೂನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸುತ್ತಮುತ್ತಲಿನಲ್ಲಿರುವಂತಹ ಸುಮಾರು 20ಕ್ಕೂ ಹೆಚ್ಚು ಬಂಕ್ಗಳೇನಿದೆ ಆ ಎಲ್ಲಾ ಬಂಕ್ಗಳು ಕ್ಲೋಸ್ ಆದ ಹಿನ್ನೆಲೆಯಲ್ಲಿ ಆಟೋ ಗ್ಯಾಸ್ ಸಿಗದೆ ಜನ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇನ್ನು ಮುಖ್ಯ ರಸ್ತೆಯಲ್ಲಿ ಮುನ್ನೆ ಈ ಒಂದು ಜಾಗದ ಬಂಕ್ನ ಮುಖ್ಯ ರಸ್ತೆಯಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ರು. ಆದ್ರೆ ಇದೀಗ ಮುಖ್ಯ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಏನು ಬೇರೆ ಇತರ ರಸ್ತೆಗಳೇನಿದೆ, ಕ್ರಾಸ್ ರೋಡ್ಗಳೇನಿದೆ, ಆ ಒಂದು ಕ್ರಾಸ್ ರೋಡ್ಗಳಲ್ಲಿ ಆಟೋಗಳಿಗೆ ಸರತಿ ನಿಲ್ಲಿಕ್ಕೆ ಪೊಲೀಸರು ಅನುವು ಮಾಡಿ ಕೊಟ್ಟಿರುವಂತದ್ದು. ಸುಮಾರು 500ಕ್ಕೂ ಹೆಚ್ಚು ಆಟೋಗಳು ಈ ಒಂದು ಜಾಗದಲ್ಲಿ ಕ್ಯೂ ನಿಂತಿದೆ. ಒಂದು ಕಡೆಯಲ್ಲಿ ಆಟೋಗಳು ಗ್ಯಾಸ್ ತುಂಬಿಸಿಕೊಂಡು ಹೋಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಆಟೋಗಳು ಗ್ಯಾಸ್ ತುಂಬಿಸಿಕೊಳ್ಳಲು ಬಂದು ಕ್ಯೂ ನಿಲ್ತಾ ಇದೆ. ಎಲ್ಲಾ ರಸ್ತೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಆಟೋಗಳು ರಾರಾಜಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಸುಮಾರು 3-4 ಗಂಟೆಗಳಿಂದ ಗ್ಯಾಸ್ಗಾಗಿ ಕಾಯ್ತಾ ಇದ್ರೆ, ಒಂದು ಕಡೆಯಲ್ಲಿ 400 ರೂಪಾಯಿ ಗ್ಯಾಸ್ ಅನ್ನು ಹಾಕಿಸ್ಕೊಂಡು ಒಂದಿಷ್ಟು ಆಟೋ ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. 400 ರೂಪಾಯಿ ಗ್ಯಾಸ್ ಹಾಕಿದ್ರೆ ಇಡೀ ದಿನ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲದೆ ಹೋದ್ರೆ ದುಡಿಲಿಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ ಎದುರಾಗಿರುವಂತದ್ದು. ಹೋದಷ್ಟು ಕ್ಯೂ ಉದ್ದ ಆಗ್ತಾನೆ ಇದೆ, ದೂರ ಹೋಗ್ತಾನೆ ಇದೆ. ಪ್ರತಿಯೊಂದು ಆಟೋಗಳು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಕ್ಯೂನಿಂದ ನಿಂತ್ರೆ ಸುಮಾರು 2 ಗಂಟೆಗಳ ಕಾಲ ಬಂಕ್ ವರೆಗೆ ಬರೋದಕ್ಕೆ 2 ಗಂಟೆಗಳ ಕಾಲಾವಕಾಶಗಳು ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲದೆ ಹೋದ್ರೆ ಆಟೋಗಳಿಗೆ ಯಾವುದೇ ರೀತಿಯಾಗಿ ಗ್ಯಾಸ್ಗಳು ಸಿಗದೆ ಹೋಗೋದಿಲ್ಲ. ಇನ್ನು ಬಂಕ್ ಮಾಲೀಕರು ಹೇಳುವಂತಹ ಪ್ರಕಾರ ಆಟೋಗಳು ಎಷ್ಟು ನಿಂತರೂ ಕೂಡ ತಮಗೆ ಬರುವಂತದ್ದು ಸಾಮಾನ್ಯವಾಗಿ ಎಷ್ಟು ಗ್ಯಾಸ್ಗಳು ಪ್ರತಿದಿನ ಬರ್ತಾ ಇತ್ತು ಅಷ್ಟೇ ಪ್ರತಿದಿನ ಗ್ಯಾಸ್ಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ಆಟೋಗಳ ಸಂಖ್ಯೆ ಹೆಚ್ಚಳವಾದಂತೆ ಆಟೋ ಗ್ಯಾಸ್ ಸಿಗದೆ ಇರುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕಳೆದ 3 ದಿವಸಗಳಿಂದಾಗಿ ಆಟೋ ಗ್ಯಾಸ್ಗಾಗಿ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಗಾಯತ್ರಿ ನಗರದಿಂದ ನವರಂಗ್ ವರೆಗೂ ಕೂಡ ಈ ಒಂದು ಆಟೋ ಗ್ಯಾಸ್ಗಾಗಿ ಜನ ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಅದರಲ್ಲೂ ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೆ ಆಟೋ ಚಾಲಕರು ಒದ್ದಾಟವನ್ನ ನಡೆಸ್ತಾ ಇದ್ದಾರೆ. ಏನು ಕಳೆದ ಬುಧವಾರ ಈ ಒಂದು ಜಾಗದಲ್ಲಿ ಗಲಾಟೆಯನ್ನ ಕೂಡ ನಡೆಸಿದ್ರು. ಅದಾದ ಬಳಿಕ ಪೊಲೀಸ್ ಭದ್ರತೆಯಲ್ಲಿ ಈ ಒಂದು ಜಾಗದಲ್ಲಿ ಗ್ಯಾಸ್ ವಿತರಣೆ ಮಾಡಲಿಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಲಾಗಿತ್ತು. ಆದ್ರೆ ಇವತ್ತು ಸುಮಾರು 5 ಕಿಲೋಮೀಟರ್ ನಷ್ಟು ದೂರಕ್ಕೂ ಕೂಡ ಈ ಒಂದು ಗ್ಯಾಸ್ನ ಸಮಸ್ಯೆ ಆಟೋ ಚಾಲಕರನ್ನ ಕಾಡ್ತಾ ಇರುವಂತದ್ದು. ನವರಂಗ್ ಸಿಗ್ನಲ್ ನಿಂದ ಗಾಯತ್ರಿ ನಗರದವರೆಗೂ ಕೂಡ ಈ ಒಂದು ಕ್ಯೂ ಕಾಯ್ತಾ ಇರುವಂತದ್ದು. ಸುಮಾರು ರಾತ್ರಿಯಿಂದ ಕೂಡ ಇಲ್ಲಿನ ಆಟೋ ಚಾಲಕರೇನಿದ್ದಾರೆ ಇದೇ ಜಾಗದಲ್ಲಿ ಇದ್ದು ಆಟೋ ಗ್ಯಾಸ್ಗಾಗಿ ಕಾಯ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಆಟೋ ಚಾಲಕರು ಏನಿದ್ದಾರೆ ಗ್ಯಾಸ್ಗಾಗಿ ಕಾಯ್ತಾನೆ ಇದ್ದಾರೆ. ಆದ್ರೆ ಗ್ಯಾಸ್ ನಿಧಾನಗತಿಯಲ್ಲಿ ಕೊಡುವಂತಹ ಕೆಲಸ ಆಗ್ತಾ ಇದೆ. ಅಂತ ಹೇಳಿದ್ರೆ ಪ್ರಮುಖವಾಗಿ ಒಂದು ಆಟೋಗೆ 400 ರೂಪಾಯಿಗೆ ಮಾತ್ರ ಹಾಕಿಸ್ಕೊಳ್ಳಿಕ್ಕೆ ಅವಕಾಶವನ್ನ ಬಂಕ್ನಲ್ಲಿ ಕಲ್ಪಿಸಿಕೊಡ್ಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಆಟೋಗಳು ಇವತ್ತು ನವರಂಗ್ ಬಂಕ್ ಮುಂಭಾಗದಲ್ಲಿ ಕ್ಯೂ ನಿಂತಿರುವಂತದ್ದು. ಸರತಿ ಸಾಲಿನಲ್ಲಿ ಬಂದು ಆಟೋ ಗ್ಯಾಸ್ ಅನ್ನ ಹಾಕಿಸಿಕೊಳ್ಳುವಂತಹ ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು. ಒಂದು ಕಡೆಯಲ್ಲಿ ಬೇರೆ ಬೇರೆ ಬಂಕ್ಗಳಲ್ಲಿ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇರುವಂತಹ ಬಂಕ್ಗಳಲ್ಲಿ ಗ್ಯಾಸ್ ಇಲ್ಲದೆ ಇರುವಂತಹ ಕಾರಣಕ್ಕೆ ಪರದಾಟವನ್ನ ನಡೆಸುವಂತಹ ಕೆಲಸ ಆಗಿದೆ. ಮತ್ತೊಂದು ಕಡೆಯಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಂತಿದ್ರೆ ಆಟೋ ಸಿಗದೆ ಒಂದಿಷ್ಟು ಆಟೋಗಳು ವಾಪಸ್ ಆಗುವಂತಹ ಸ್ಥಿತಿ ಕೂಡ ಸದ್ಯ ನಿರ್ಮಾಣ ಆಗಿರುವಂತದ್ದು. ಆಟೋಗಳ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಳ ಆಗ್ತಾನೆ ಇದೆ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಆಟೋಗಳು ಕೂಡ ಒಂದು ಆಟೋ ಖಾಲಿ ಆಗ್ತಾ ಇದ್ದಂತೆ ಎರಡು ಆಟೋಗಳು ಬಂದು ಕ್ಯೂನಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸುತ್ತಮುತ್ತಲಿನಲ್ಲಿರುವಂತಹ ಸುಮಾರು 20ಕ್ಕೂ ಹೆಚ್ಚು ಬಂಕ್ಗಳೇನಿದೆ ಆ ಎಲ್ಲಾ ಬಂಕ್ಗಳು ಕ್ಲೋಸ್ ಆದ ಹಿನ್ನೆಲೆಯಲ್ಲಿ ಆಟೋ ಗ್ಯಾಸ್ ಸಿಗದೆ ಜನ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇನ್ನು ಮುಖ್ಯ ರಸ್ತೆಯಲ್ಲಿ ಮುನ್ನೆ ಈ ಒಂದು ಜಾಗದ ಬಂಕ್ನ ಮುಖ್ಯ ರಸ್ತೆಯಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ರು. ಆದ್ರೆ ಇದೀಗ ಮುಖ್ಯ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಏನು ಬೇರೆ ಇತರ ರಸ್ತೆಗಳೇನಿದೆ, ಕ್ರಾಸ್ ರೋಡ್ಗಳೇನಿದೆ, ಆ ಒಂದು ಕ್ರಾಸ್ ರೋಡ್ಗಳಲ್ಲಿ ಆಟೋಗಳಿಗೆ ಸರತಿ ನಿಲ್ಲಿಕ್ಕೆ ಪೊಲೀಸರು ಅನುವು ಮಾಡಿ ಕೊಟ್ಟಿರುವಂತದ್ದು. ಸುಮಾರು 500ಕ್ಕೂ ಹೆಚ್ಚು ಆಟೋಗಳು ಈ ಒಂದು ಜಾಗದಲ್ಲಿ ಕ್ಯೂ ನಿಂತಿದೆ. ಒಂದು ಕಡೆಯಲ್ಲಿ ಆಟೋಗಳು ಗ್ಯಾಸ್ ತುಂಬಿಸಿಕೊಂಡು ಹೋಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಆಟೋಗಳು ಗ್ಯಾಸ್ ತುಂಬಿಸಿಕೊಳ್ಳಲು ಬಂದು ಕ್ಯೂ ನಿಲ್ತಾ ಇದೆ. ಎಲ್ಲಾ ರಸ್ತೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಆಟೋಗಳು ರಾರಾಜಿಸ್ತಾ ಇದೆ. ಪ್ರತಿಯೊಬ್ಬರು ಕೂಡ ಸುಮಾರು 3-4 ಗಂಟೆಗಳಿಂದ ಗ್ಯಾಸ್ಗಾಗಿ ಕಾಯ್ತಾ ಇದ್ರೆ, ಒಂದು ಕಡೆಯಲ್ಲಿ 400 ರೂಪಾಯಿ ಗ್ಯಾಸ್ ಅನ್ನು ಹಾಕಿಸ್ಕೊಂಡು ಒಂದಿಷ್ಟು ಆಟೋ ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. 400 ರೂಪಾಯಿ ಗ್ಯಾಸ್ ಹಾಕಿದ್ರೆ ಇಡೀ ದಿನ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲದೆ ಹೋದ್ರೆ ದುಡಿಲಿಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ ಎದುರಾಗಿರುವಂತದ್ದು. ಹೋದಷ್ಟು ಕ್ಯೂ ಉದ್ದ ಆಗ್ತಾನೆ ಇದೆ, ದೂರ ಹೋಗ್ತಾನೆ ಇದೆ. ಪ್ರತಿಯೊಂದು ಆಟೋಗಳು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಕ್ಯೂನಿಂದ ನಿಂತ್ರೆ ಸುಮಾರು 2 ಗಂಟೆಗಳ ಕಾಲ
ಬಂಕ್ ವರೆಗೆ ಬರೋದಕ್ಕೆ 2 ಗಂಟೆಗಳ ಕಾಲಾವಕಾಶಗಳು ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲದೆ ಹೋದ್ರೆ ಆಟೋಗಳಿಗೆ ಯಾವುದೇ ರೀತಿಯಾಗಿ ಗ್ಯಾಸ್ಗಳು ಸಿಗದೆ ಹೋಗೋದಿಲ್ಲ. ಇನ್ನು ಬಂಕ್ ಮಾಲೀಕರು ಹೇಳುವಂತಹ ಪ್ರಕಾರ ಆಟೋಗಳು ಎಷ್ಟು ನಿಂತರೂ ಕೂಡ ತಮಗೆ ಬರುವಂತದ್ದು ಸಾಮಾನ್ಯವಾಗಿ ಎಷ್ಟು ಗ್ಯಾಸ್ಗಳು ಪ್ರತಿದಿನ ಬರ್ತಾ ಇತ್ತು ಅಷ್ಟೇ ಪ್ರತಿದಿನ ಗ್ಯಾಸ್ಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ಆಟೋಗಳ ಸಂಖ್ಯೆ ಹೆಚ್ಚಳವಾದಂತೆ ಆಟೋ ಗ್ಯಾಸ್ ಸಿಗದೇ ಇರುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು.